ಹಿಂದಿನ ವಿಡಿಯೋದಲ್ಲಿ ನಾವು ರಿಯೂಸ್ ಕಂಟೆಂಟ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ರಿಯೂಸ್ ಕಂಟೆಂಟ್ ಅದೇ ರೀತಿ ಇವತ್ತು ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಒಟ್ನಲ್ಲಿ ಇನ್ಮೇಲೆ ನಿಮ್ಗೆ ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದ್ರೆ ಬೇರೆಯವ್ರ ಹತ್ರ ಹೋಗಿ ಸೊಲ್ಯೂಷನ್ ಕೇಳೋ ಬದಲು ನಿಮ್ಮ ವಿಡಿಯೋಸ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನೀವೇ ತಿಳ್ಕೋಬಹುದು. ಸೊ ಯಾವ ವಿಡಿಯೋಸ್ ನಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬಹುದು. ಓಕೆ, ನೀವು ತುಂಬಾ ಕೇಳಿರ್ತೀರಾ ಹಾಗೂ ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಸ್ಗಳಿವೆ ರಿಯೂಸ್ ಕಂಟೆಂಟ್ ಹಾಗೂ ರಿಪಿಟೇಟಿವ್ ಕಂಟೆಂಟ್ ಎರಡು ಒಂದೇ ಅಂತ. ನನ್ನ ಮಸಾಲ ದೋಸೆ ಬೇರೆ, ಸೆಟ್ ದೋಸೆ ಬೇರೆ. ಅದೇ ರೀತಿ ರಿಯೂಸ್ ಕಂಟೆಂಟ್ ಬೇರೆ, ರಿಪಿಟೇಟಿವ್ ಕಂಟೆಂಟ್ ಬೇರೆ. ಅದ್ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಗಿರುವಂತಹ ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಆಗಿ ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಹೆಸರಲ್ಲೇ ಇದೆ ರಿಪಿಟೇಟಿವ್ ಅಂದ್ರೆ ರಿಪೀಟ್ ಆಗ್ತಿದೆ ಅಂತ. ಸೊ ಏನೆಲ್ಲ ರಿಪೀಟ್ ಮಾಡಿದ್ರೆ ಚಾನಲ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಕೆ ಟಾಪಿಕ್ ನ ನಾವು ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಕ್ಯಾಟಗರಿ 1 ಹಾಗೂ ಕ್ಯಾಟಗರಿ 2. ಕ್ಯಾಟಗರಿ 2 ಅಲ್ಲಿನೇ ಆಕ್ಚುಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದು. ತುಂಬಾ ಜನ ಅದರಲ್ಲಿನೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಮುಂಚೆ ಕ್ಯಾಟಗರಿ 1 ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಫಸ್ಟ್ ಕ್ಯಾಟಗರಿಯಲ್ಲಿ ನೀವೇನಾದ್ರೂ ನಿಮ್ಮ ವಿಡಿಯೋಸ್ ನ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್ ಹಾಗೂ ಕೀವರ್ಡ್ಸ್ ಅಂದ್ರೆ ಹ್ಯಾಶ್ ಟ್ಯಾಗ್ಸ್ ಎಲ್ಲದನ್ನ ಎಲ್ಲಾ ವಿಡಿಯೋಸ್ ಅಲ್ಲಿ ಸೇಮ್ ಹಾಕ್ತಾ ಇದ್ದೀರಾ, ಎಲ್ಲೂ ಏನು ಚೇಂಜಸ್ ಮಾಡ್ತಿಲ್ಲ ಅಂದ್ರೆ ಅದು ಕೂಡ ಬರೋದು ರಿಪಿಟೇಟಿವ್ ಕಂಟೆಂಟ್. ಕೆಲವರು ಆಕ್ಚುಲಿ ಹೀಗೇನೆ ಮಾಡೋದು. ಯಾವುದೇ ಒಂದು ವಿಡಿಯೋ ಚೆನ್ನಾಗಿ ಓಡ್ತಂದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಏನ್ ಹಾಕಿರ್ತಾರಲ್ಲ ಅದನ್ನಾಗ್ಲಿ ಅಥವಾ ಹ್ಯಾಶ್ ಟ್ಯಾಗ್ಸ್ ನ ಆಗ್ಲಿ ಕಾಪಿ ಮಾಡ್ಕೋತಾರೆ. ನೆಕ್ಸ್ಟ್ ಏನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರ ಅದಕ್ಕೆ ಸೇಮ್ ನ ಪೇಸ್ಟ್ ಮಾಡ್ಬಿಡ್ತಾರೆ. Ctrl+C Ctrl+V. ಇದರಿಂದ ಏನಾಗುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ಗೆ ನೀವು ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದೀರಾ ಮತ್ತೆ ಅದೇ ರಿಪೀಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳುತ್ತೆ. ಏನೋ ಒಂದೆರಡು ವಿಡಿಯೋ ಹಾಕಿದ್ರೆ ಓಕೆ, ಬಟ್ ಅದನ್ನೇ ಪದೇ ಪದೇ ರಿಪೀಟ್ ಮಾಡಿ ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್, ಥಂಬ್ನೇಲ್ ಎಲ್ಲದನ್ನ ಸೇಮ್ ಹಾಕ್ತಾ ಹೋದ್ರೆ ಒಂದಲ್ಲ ಒಂದಿನ ಈ ರೀತಿಯ ಮೇಲ್ ಅಥವಾ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿ ವಿಡಿಯೋಗೂ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್ ನ ಚೇಂಜ್ ಮಾಡಿ. ಇವನ್ ಥಂಬ್ನೇಲ್ ಕೂಡ ಚೇಂಜ್ ಮಾಡಿ. ಚೇಂಜ್ ಮಾಡಕ್ಕೆ ಜಾಸ್ತಿ ಏನ್ ಟೈಮ್ ತಗೊಳಲ್ಲ. ಓಕೆ, ಇದೇನೋ ಸರಿ, ಬಟ್ ನನ್ನ ಎಲ್ಲಾ ವಿಡಿಯೋಸ್ ನಲ್ಲಿ ಟೈಟಲ್, ಡಿಸ್ಕ್ರಿಪ್ಷನ್, ಕೀವರ್ಡ್ಸ್, ಇವನ್ ಥಂಬ್ನೇಲ್ ಕೂಡ ಚೇಂಜ್ ಇದೆ. ಆದ್ರೂ ಕೂಡ ನನಗೆ ರಿಪಿಟೇಟಿವ್ ಕಂಟೆಂಟ್ ಯಾಕೆ ಬಂತು? ಅದ್ಯಾಕಪ್ಪ ಅಂದ್ರೆ ನೀವು ಸೆಕೆಂಡ್ ಕ್ಯಾಟಗರಿನ ತಪ್ಪು ಮಾಡ್ತಾ ಇದೀರಾ. ಅದೇನಂದ್ರೆ ನಿಮ್ಮ ಎಂಟೈರ್ ಕಂಟೆಂಟ್ ನ ನೀವು ರಿಪೀಟ್ ಮಾಡ್ತಾ ಇದೀರಾ. ಇಲ್ಲಿ ರಿಪೀಟ್ ಅಂದ್ರೆ ಅದೇ ವಿಡಿಯೋನ ಮತ್ತೆ ರೀಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅರ್ಥ ಅಲ್ಲ, ಅದು ಬರೋದು ರೀಯೂಸ್ಡ್. ಇಲ್ಲಿ ರಿಪೀಟ್ ಅಂದ್ರೆ ಸೇಮ್ ಫಾರ್ಮೇಟ್ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂತ. ಎಕ್ಸಾಂಪಲ್ ಗೆ ನಾನು ಈ ಒಂದು ಚಾನಲ್ ನ ನಿಮ್ಗೆ ತೋರಿಸ್ತೀನಿ. ಇವರು ತಮ್ಮ ಚಾನಲ್ ನಲ್ಲಿ ಸ್ಟೋರೀಸ್ ನ ಅಪ್ಲೋಡ್ ಮಾಡ್ತಾರೆ. ಎಲ್ಲಾ ವಿಡಿಯೋಸ್ ಅಲ್ಲಿ ಡಿಫ್ರೆಂಟ್ ಸ್ಟೋರಿ ಏನೋ ಇದೆ, ಬಟ್ ವಿಡಿಯೋ ಹಾಕುವ ಫಾರ್ಮ್ಯಾಟ್ ಸೇಮ್ ಇದೆ. ಇವ್ರೇನ್ ಮಾಡ್ತಾ ಇದಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇಮೇಜ್ ನ ಹಾಕಿ ಅದ್ರ ಮೇಲೆ ಟೆಕ್ಸ್ಟ್ ನ ಎಡಿಟ್ ಮಾಡಿ ತಮ್ಮದೇ ವಾಯ್ಸ್ ಓವರ್ ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಎ ವಾಯ್ಸ್ ಅಂತೂ ಇಲ್ಲ, ತಮ್ಮದೇ ವಾಯ್ಸ್ ಇದೆ. ಬಟ್ ಇಲ್ಲಿ ತಪ್ಪೆಲ್ಲಿದೆ ಅಂದ್ರೆ ಇದೇ ಫಾರ್ಮ್ಯಾಟ್ ನ ಅವರು ತಮ್ಮ ಎಲ್ಲಾ ವಿಡಿಯೋಸ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಬೇಕಾದ್ರೆ ಇಲ್ಲಿ ಚಾನಲ್ ನಲ್ಲಿ ಬೇರೆ ವಿಡಿಯೋಸ್ ನ ಓಪನ್ ಮಾಡಿ ನೋಡಿದ್ರು ಸೇಮ್ ಫಾರ್ಮ್ಯಾಟ್ ನಿಮ್ಗೆ ಸಿಗುತ್ತೆ. ಇವನ್ ಇವರ ಚಾನಲ್ ನಲ್ಲಿ ಥಂಬ್ನೇಲ್ಸ್ ಕೂಡ ಸೇಮ್ ಇದೆ. ಇದನ್ನೇ ಹೇಳೋದು ರಿಪಿಟೇಟಿವ್ ಕಂಟೆಂಟ್. ಸೊ ವಿಡಿಯೋನ ಜಾಸ್ತಿ ಎಳ್ದಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದೇನ್ ಬೇಡ. ಓವರ್ ಆಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ನಿಮ್ಮ ವಿಡಿಯೋಸ್ ನ ಒಂದು 6 ವರ್ಷದ ಮಗುಗೆ ತೋರಿಸಿದಾಗ ಆ ಮಗು ನಿಮ್ಮ ವಿಡಿಯೋಸ್ ನ ನೋಡಿ ನಿಮ್ಮ ಎಲ್ಲಾ ವಿಡಿಯೋಸ್ ಸೇಮ್ ಇದೆಯಲ್ಲ, ಏನು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಅಲ್ಲಿ ನಿಮ್ಮ ಕಂಟೆಂಟ್ ರಿಪಿಟೇಟಿವ್ ಕಂಟೆಂಟ್ ಇದೆ ಅಂತ. ಅದೇ ಆ ಮಗು ಏನಾದ್ರೂ ನಿಮ್ಮ ಎಲ್ಲಾ ವಿಡಿಯೋಸ್ ಡಿಫ್ರೆಂಟ್ ಇದೆ, ಏನು ಸಿಮಿಲಾರಿಟಿ ಇಲ್ಲ ಅಂದ್ರೆ ಅಲ್ಲಿ ನಿಮ್ಮ ಕಂಟೆಂಟ್ ರಿಪಿಟೇಟಿವ್ ಕಂಟೆಂಟ್ ಇಲ್ಲ. ಅದೇ ಮಗುಗೆ ಮಾತಾಡಕ್ಕೆ ಬರ್ಲಿಲ್ಲ ಅಂದ್ರೆ ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀನಿ.